ಆಕಾಶವಾಣಿ ಮಡಿಕೇರಿ. ಸಂಸ್ಕೃತಿ ಸಾಹಿತ್ಯಕ್ಕೆ ಗರಿ, ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಗರಿ. ಕಾರ್ಯಕ್ರಮ ಅರೆಭಾಷೆ ಐಸಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೇಳುಗ ಬಾಂಧವಕ್ಕೆ ನಮಸ್ಕಾರ. ಈ ದಿನ ಸುರುಗೆ ಕೇಳೋ ಹೊದ್ದೆಟ್ಟಿ ಭವಾನಿ ಶಂಕರ್ ಅವರ ಹಾಡ್ದವು BA ಗಣೇಶ್ ಮತ್ತೆ ಕಡ್ಲೆರ ತುಳಸಿ ಮೋಹನ್. ಕುಲದೇವ್ರನ್ನ ನಂಬಿ ನಾವೆಲ್ಲ ಇರಮ, ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಕುಲದೇವ್ರನ್ನ ನಂಬಿ ನಾವೆಲ್ಲ ಇರಮ, ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನ ಅಗಾಧ ಶಕ್ತಿ ನಾನು ಬೇಡಿ, ಅವಂಗೆ ಶರಣಾಗೋ ದುಶ್ಚಟನ ದೂಡಿ, ಅವಂಗೆ ಶರಣಾಗೋ ದುಶ್ಚಟನ ದೂಡಿ. ಕುಲದೇವ್ರನ್ನ ನಂಬಿ ನಾವೆಲ್ಲ ಇರಮ, ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ನಿನ್ನ ಪ್ರೀತಿ ಕರುಣೆ ಕಾಪಾಡಲಿ ನನ್ನ, ಸೋನೆ ಹತ್ತಿರು ಅನುದಿನ ನೌಗೆ. ನಿನ್ನ ಹೆಸರೇಳಿರೆ ಬಾದು ಚೈತನ್ಯ, ನಿನ್ನ ಮಕ್ಕಂತ ತಿಳಿದುಕೊಡು ಏಳ್ಗೆ, ನಿನ್ನ ಮಕ್ಕಂತ ತಿಳಿದುಕೊಡು ಏಳ್ಗೆ. ಕುಲದೇವ್ರನ್ನ ನಂಬಿ ನಾವೆಲ್ಲ ಇರಮೋ, ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ನೀನೈದ ಬಲೆ ಒಳಗೆ ಬೇಡ ನಾವು ಬೀಳ್ದು, ಕಷ್ಟ ಸುಖ ಕೊಟ್ಟೋಳ ಹುಟ್ಟಕ್ಕನೆ ಬರ್ತೆ. ಮುಂದೆ ಸುಖ ಜೀವನ ಕೊಡುವಕ್ಕೆ ಕರ್ತೆ, ಮುಂದೆ ಸುಖ ಜೀವನ ಕೊಡುವಕ್ಕೆ ಕರ್ತೆ. ಕುಲದೇವ್ನ ನಂಬಿ ನಾವೆಲ್ಲ ಇರಮೋ, ಅವನನ್ನ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಮಾತ್ರಕ್ಕೆ ನಾವು ಮನಸ್ಸರಾಗಿ ಯೋಳೋ, ಕಷ್ಟ ನಷ್ಟಗಳೆಷ್ಟೋ ಅನುಭವಿಸೋಳೋ. ಎಂದು ಇಳಿಸಿಯ ನಮ್ಮ ಕರ್ಮದ ಹೊರೆನ, ಎಂದು ಮೆಲೆತಿಯ ಕೈ ಹಿಡಿದು ನಮ್ಮನ, ಎಂದು ಮೆಲೆತಿಯ ಕೈ ಹಿಡಿದು ನಮ್ಮನ. ಕುಲದೇವ್ರನ್ನ ನಂಬಿ ನಾವೆಲ್ಲ ಇರಮೋ, ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಅವನನ್ನೇ ನಂಬಿಕೊಂಡು ನಾವೆಲ್ಲ ನಡೆಮೋ. ಈಗ ಕೇಳೋ ಕತೆ ನಮ್ಮವ್ವನ ನೆತ್ತಿಗೆ ಪೊಲ್ಲಿ ಬಿದ್ದ ನೆಂಪು. ಬರ್ದವು ಪ್ರೊಫೆಸರ್ S. ಸುಕುಮಾರ ಗೌಡ. ಇದು ಸುಮಾರು 65 ವರ್ಷಗಳ ಹಿಂದೆನ ಸಂಗತಿ. ನಾ ಆಗ 4ನೇ ಕ್ಲಾಸಲ್ಲಿದ್ದೆ ಕಂಡದೆ. ಯಾಗೋಳು ನನಗೆ ಒಂದು ದಿನ ನಮ್ಮ ಅವ್ವ ಬೊಳ್ಪಿಗೆ ಎದ್ದು ಮನೆನ ಎದುರಿನ ಬಾಗಿಲು ತೆಗಿಯಕನ ಪೊಲ್ಲಿ ಒಂದು ಟಪ್ ಅಂತ ಅವ್ವನ ನೆತ್ತಿನ ಮೇಲೆ ಬಿತ್ತು. ನಾವು ಮಕ್ಕ ಯಾರು ಇನ್ನೂ ಎದ್ದಿತ್ಲೆ. ಅಪ್ಪನೂ ಅವ್ವನು ಮಾತಾಡ್ದು ಕೇಳ್ತಿತ್ತು. ನಾ ಎದ್ದಿದ್ದು ಅವ್ವನ ನೋಡಿರೆ ಅವ್ವ ಯಾಗೋಳು ನನಗೆ ಇತ್ತಲೆ. ಭಾರೀ ಬೇಜಾರ್ಲಿ ಇದ್ದೋ. ನನ್ನ ನೋಡಿ ಮರಡಿಕೆ ಶುರು ಮಾಡ್ದೋ. ನನಗೆ ನಿಧಾನ್ಲಿ ವಿಷಯ ಗೊತ್ತಾತ್ತು. ಪಂಚಾಂಗಲ್ಲಿ ಗೌಳಿಪತನ ಶಕುನ ಇದನ್ನೆಲ್ಲ ನಾ ಮುಂದೆನೇ ಓದಿದವ. ನೆತ್ತಿ ಮೇಲೆ ಹಲ್ಲಿ ಬಿದ್ದರೆ ಮರಣ ಅಂತ ಅದರಲ್ಲಿ ಇತ್ತು. ಅಪ್ಪನ ಹಕ್ಕಲೆ ಜ್ಯೋತಿಷ್ಯ ಪುಸ್ತಕಗೆಲ್ಲ ಇದ್ದೋ. ಹಳೆ ಪಂಚಾಂಗಗಳ ಕಟ್ಟೇ ಇತ್ತು. ಕೆಲವು ಜ್ಯೋತಿಷ್ಯ ಪುಸ್ತಕಗಳ ನೋಡಿಕೊಂಡು ಗುಣ್ಸಿ ಕಳೆದು ಅಪ್ಪ ಭಾರೀ ಗಂಭೀರಲ್ಲಿ ಅವ್ವನೊಟ್ಟಿಗೆ ಹೇಳ್ದು ಕೇಳ್ತು. ಹೌದೋ, ಬಪ್ಪದು ತಪ್ಪದು, ನಮ್ಮ ಗ್ರಾಚಾರ ದೇವ್ರೇ ಕಾಪಾಡೋಕು.
ಹಿಂದೆ ನೀನು ನಿನ್ನ ಮನೆಗೆ ಹೋಗಿ ಮನೆಯವ್ರನ್ನೆಲ್ಲ ನೋಡಿಕೊಂಡು ಮಾತಾಡ್ಸಿಕೊಂಡು ಬಾ ಅಂತ ಅಪ್ಪ ಹೇಳ್ದು. ನನ್ನ ಮತ್ತೆ ತಂಗಿಯನ್ನ ತಬ್ಬಿಕೊಂಡು ಅವ್ವ ಮೊರಟ ನೆಂಪು ನಂಗೆ ಈಗಳು ಹುಟ್ಟು. ಹಾಗೆ ಬೇಗ ಬೇಗ ಹಸನ ಕರುಬಿಟ್ಟು ಅಡಿಗೆ ಮಾಡಿ ಹನುಮಾನು ಬಸ್ ಹತ್ತಿ ಅವ್ವ ಹೋದೋ. ಬಸ್ ಹತ್ತುವವರೆಗೆ ನಾವು ಅವ್ವನೊಟ್ಟಿಗೆ ಇದ್ದೋ. ನಾ ಅಂದು ಶಾಲೆಗೆ ಹೋಗದೆ ಮನೇಲಿದ್ದೆ. ಅವ್ವಂಗೆ ಆದ ಸಂಗತಿನ ನೆನ್ಸಿ ನೆನ್ಸಿ ನಂಗೆ ದುಃಖ ಹೆಚ್ಚೆಚ್ಚು ಆಗಿತ್ತು. ಅದರ ತೋರ್ಸಿ ಕಣದೆ ದೇವರ ಗುಂಡದ ಮುಂದೆ ದೇವರಿಗೆ ಕೈ ಮುಗ್ದು ಅಳಿಕೆ ಶುರು ಮಾಡ್ದೆ. ಯಾರಿಗೂ ಗೊತ್ತಾಗದಂಗೆ ಒಬ್ಬನೇ ಇರ್ಕನ ಸೊಪ್ಪು ಹಾರಿಸಿ ಹಾರಿಸಿ ದೇವ್ರಿಗೆ ಕೈ ಮುಗ್ದು ಕಾಲ ಕಳ್ದೆ. ಸೊಪ್ಪು ಒಮ್ಮೆ ಮಂಕಣಿ ಬಿದ್ದರೆ ಇನ್ನೊಮ್ಮೆ ಕಂಕಣಿ ಬೀಳ್ತಿತ್ತು. ಹಿಂಬೊತ್ತು ಹಾಕೊಂಡು ಬಂದಂಗೆ ನಂಗೆ ಎದೆ ನಡುಗಿಕೆ ತಲೆ ತಿರುಗಿಕೆ ಶುರು ಆತು. ಕತ್ತಲೆ ಹಾಕೊಂಡು ಬಂದಂಗೆ ಅವ್ವನ ಹೆಜ್ಜೆ ಕೇಳ್ದಂಗೆ ಆತಿತ್ತು. ದೂರಂದ ನಮ್ಮ ಕರ್ದಂಗೆ ಆತಿತ್ತು. ಕಣ್ಣು ಮುಂದೆ ಏನೇನೋ ಆಂಜಿದಂಗೆ ಆಗ್ತಿತ್ತು. ಅವ್ವ ಅಲ್ಲೇ ಸತ್ತೋತ ಅಂತ ನನ್ನ ಮನಸ್ಸಲ್ಲೇ ಆತು. ನಾವ್ಗೆ ನೋಡಿ ಕಾತ್ಲೆ ಅಂತ ಮೊರಟೆ. ಅವ್ವನ ಮಲ್ಗಿಸಿ ಉಕ್ಕಪ್ಪ ಮಾಮ್ಯವ್ವ ಎಲ್ಲವೂ ಮರಡುವ ದೃಶ್ಯ ಕಣ್ಣಿಗೆ ಕಾಂಬತ್ತಿತ್ತು. ಅಲ್ಲಿ ಸೇರ್ದವೆಲ್ಲ ಮರ್ಟ್ಕೊಂಡು ಬಾಯಿಗೆ ನೀರು ಬಿಡುವ ದೃಶ್ಯ ಬೇಡ ಅಂತ ಹೇಳಿದ್ರು ಕಣ್ಣಿಗೆ ಕಟ್ಟುತ್ತಿತ್ತು. ಕಣ್ಣು ಮುಚ್ಚಿರು ಕಣ್ಣು ಬಿಟ್ಟರು ಅದೇ ಕಾಂಬೋದು. ಅಂತೂ ಇಂತೂ ಮರ್ಟ್ಕೊಂಡು ರಾತ್ರಿ ಕಳ್ದೆ. ರಾತ್ರಿ ಇಡೀ ನಿದ್ರೆ ಮಾಡ್ತಲೆ. ಅಪ್ಪನೂ ಹೆಚ್ಚು ಮಾತಾಡ್ತಲೆ. ಏನೆಲ್ಲ ಭಯಂಕರ ಯೋಚನೆಗೆ ಬಾಕಿ ಸುರಾತ್. ಅವ್ವ ಎಲ್ಲಾರು ಸತ್ತೋದರೆ ಅಪ್ಪ ಇನ್ನೊಂದು ಮದುವೆ ಆಗುವೋ. ಅಪ್ಪನ ಎರಡನೇ ಹೆಣ್ಣು ನನ್ನ ಮತ್ತೆ ನನ್ನ ತಂಗಿನ ಸರಿ ನೋಡಿಕೊಳ್ಳುವನ ಎಂತೆಲ್ಲ ಕೆಟ್ಟ ಯೋಚನೆಗ ಬಾತಿತ್ತು. ಅದಕ್ಕೆ ಸರಿಯಾಗಿ ನಾ ಓದಿದ ಅದ್ದಿಟ್ಟು ಕತೆ ಪುಸ್ತಕದ ದೊಡ್ಡಣ್ಣ ಕತೆ ನೆಂಪಿಗೆ ಬಂದು ನಾ ಇನ್ನೂ ಹೆದರಿ ಮುದ್ದೆ ಆಗಿ ಹೋದೆ. ಬಳುಪಾದ ಮೇಲೂ ಅದೇ ಸ್ಥಿತಿ, ಅದೇ ಕೆಲಸ, ಸೊಪ್ಪು ಹಾರಿಸುದು. ಮಧ್ಯಾಹ್ನದವರೆಗೆ ಮಾರ್ಗದ ಕರೆಯಲ್ಲಿ ಬಸ್ಸನ್ನೇ ಕಾದುಕೊಂಡು ಇದ್ದೆ. ಎಷ್ಟೋ ಹೊತ್ತಾದ ಮೇಲೆ ಬಸ್ ಬಾತು. ಆದರೆ ಅದರಲ್ಲಿ ಅವ್ವ ಹುಟ್ಟೋ ಇಲ್ಲೇನೋ ಅಂತ ಸಂಶಯ ನಂಗೆ. ಅವ್ವನ ಒಮ್ಮೆ ನೋಡೋಕು ಒಮ್ಮೆ ಮುಟ್ಟೋಕು ದೇವಾ ನೀ ದಯಮಾಡು ಅಂತ ಮನಸ್ಸಲ್ಲಿ ಹೇಳ್ದು ನಂಗೆ ಗೊತ್ತಿಲ್ಲದಂಗೆ ನಂಗೆ ಕೇಳ್ತಿತ್ತು. ಓ ದೇವ್ರೆ, ದೊಡ್ಡ ಕಟ್ಟನ್ನ ಹಿಡ್ಕೊಂಡು ಅವ್ವ ಇಳಿಯೋದು ಕಂಡತ್ತು. ಅವ್ವ ಬಂದನೋ ಅಂತ ಹೇಳಿಕೊಂಡು ಕಣ್ಣೀರ್ನ ಒರ್ಸದೆ ಓಡಿ ಅವ್ವನ ಹಿಡ್ಕಂಡೆ. ಬಸ್ಸಲ್ಲಿ ಇದ್ದವೆಲ್ಲ ನಮ್ಮ ನೋಡುವೆಂತ ಜ್ಞಾನ ಕೂಡ ಇತ್ತಲೆ. ದಿನಗ ಕಳ್ದು ಆದರೂ ಒಂದು ತರಾದ ಚಿಂತೆ ನಂಗೆ ಇತ್ತು. ಕ್ರಮೇಣ ಹಳ್ತಾದಂಗೆ ಮರ್ತು ಹೋಕೆ ಸುರಾತ್. ಅದರ ಬದಲಿಗೆ ಹೊಸ ದುಃಖ ಸಂಕಟಗ ಹುಟ್ಟಿಕೊಂಡು ಹಾಗೆ ಕಾಣೆಯಾಗ್ತಿದ್ದು. ನಮ್ಮ ಅವ್ವನೂ ಅಷ್ಟೇ ಒಂದೊಂದು ಕಷ್ಟ ಸಂಕಟಗಳಲ್ಲಿ ದಾಟುತ್ತಾ ಕರಗಿ ಸೊರಗಿ ತನ್ನ 86ನೇ ವರ್ಷ ಪ್ರಾಯಲ್ಲಿ ಹೊರಟು ಹೋದೋ. ಆದರೆ ನಮ್ಮೆಲ್ಲರ ನೆಂಪುಲಿ ಇನ್ನೂ ಒಳ. ಇಂದಿನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಒಂದು ಕವನದ ತಲೆಬರಹ ನನ್ನವ್ವ. ಹಸಿರು ಸೀರೆ ಉಟ್ಟು ಗುಡಿ ಹೊದ್ದು ಮಲಗಿತ್ತು ನನ್ನವ್ವ, ಯಾರ ತಂಟೆ ತಕರಾರು ಇಲ್ಲದೆ ನೆಮ್ಮದಿಲಿ. ಬಾಕೆ ಶುರು ಮಾಡ್ದೋ ಒಬ್ಬೊಬ್ಬನೇ ಪ್ರವಾಸಿಗನಂಗೆ, ರೆಸಾರ್ಟ್ ಹೋಮ್ ಸ್ಟೇಗ ತಲೆ ಎತ್ತಿತ್ತು ಹಂಗಂಗೆ. ಕುಂದು ಕೊಡಿಲು ಮನೆಗ ಎದ್ದೋ, ಹಿಂದೆ ಮುಂದೆ ನೋಡದೆ ಜನಗ ಮುಗಿಬಿದ್ದೋ. ತಲೆಗೆ ಹೊಕ್ಕಿತ್ಲೆ ಯಾರಿಗೂ ನನ್ನವ್ವ ಮಲ್ಗಿಟ್ಟು ತೇಳಿ. ಸೊಯ ಇದ್ದರೆ ಅಲ್ಲ ನಮ್ಮವ್ಕೆ ಹೇಳಿ. ನಿದ್ದೆಲಿದ್ದ ನನ್ನವ್ವ ಹಂಯ ಹೊರಲಾಡ್ತು ಅಷ್ಟೇ, ಇಡೀ ಚಿತ್ರಣನೇ ಬದಲಾತು. ಯಾರೋ ಮೈನ ಪರಂಕಿ ಚಕ್ಕಳ ಜಾರಿಸಿದಂಗೆ ಜಾರಿ ಹೋತು ಬೆಟ್ಟ ಗುಡ್ಡಗ ತೀರ. ಕೊಚ್ಚಿ ಹೋದು ಬೆಟ್ಟ ಗುಡ್ಡ ಮಣ್ಣು ನೀರಲ್ಲ, ಕನ್ಸು ಕಂಡು ಬೆವರು ಸುರ್ಸಿ ಕಟ್ಟಿಕಂಡ ಬದುಕು ಎಲ್ಲ. ಜೀವನಾಡಿ ಜಲಮೂಲಗ ತೀರ ಜೀವನುಂಗೋ ಮಹಾಮಾರಿಯಾಗಿ, ಮನೆ ಮಠ ಗದ್ದೆ ತೋಟ ಯಾವುದೂ ಲೆಕ್ಕಕ್ಕಿಲ್ಲೆ ಅವಕ್ಕೆ. ಎಷ್ಟು ಪೊರ್ಲಿತ್ತು ನನ್ನೂರು ಅಂದು ನೋಡಿಕೆ ಬೊತ್ತಾಗುಟ್ಟು ಇಂದು. ಮಕ್ಕಳ ಕ್ಷಮಿಸಿಬಿಡು ಅವ್ವ, ಬೇಡ ಈ ಕೋಪ. ಇನ್ನಾದರೂ ಎಚ್ಚೆತ್ತು ಕಂಡವೇ ತಾಳು ನೀ ಶಾಂತರೂಪ. ಮಲಗಲಿ ನನ್ನವ್ವ ಮತ್ತೆ ಶಾಂತಳಾಗಿ, ಬನ್ನಿ ನಾವೆಲ್ಲ ಸೇರಿ ಲಾಲಿ ಹಾಡಮೋ. ಇಲ್ಲಿ ಮುಟ ಅರೆಭಾಷೆ ಐಸಿರಿ ಕೇಳ್ದರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಿರ್ಮಾಣ ಕಡ್ಲೇರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ. ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ. ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ.